ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೃತ ವಿಎ ಭುವನ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಡಿಸಿಎಂ ಪರಮೇಶ್ವರ್ ಅವರು. ನೆಲಮಂಗಲದ ವರದನಾಯಕನಹಳ್ಳಿಯಲ್ಲಿ ಭುವನ ಮನೆ ಇದೆ. ಭುವನ ಭಾವಚಿತ್ರಕ್ಕೆ ಹೂ ಹಾಕಿ ನಮಸ್ಕರಿಸಿದ್ದಾರೆ ಡಿಸಿಎಂ ಪರಮೇಶ್ವರ್. ಮೃತಪಟ್ಟಿರೋ ವಿಎ ಭುವನ ಮನೆಗೆ ಡಿಸಿಎಂ ಪರಮೇಶ್ವರ್ ಅವರು ಭೇಟಿ ಕೊಟ್ಟಿದ್ದಾರೆ. ನೆಲಮಂಗಲದ ವರದನಾಯಕನಹಳ್ಳಿಯಲ್ಲಿ ಭುವನ ಅವರ ಮನೆ ಇದೆ. ಭುವನ ಅವರ ಮನೆಗೆ ಹೋಗಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನವನ್ನು ಸಲ್ಲಿಸಿದ್ದಾರೆ ಡಿಸಿಎಂ ಪರಮೇಶ್ವರ್ ಅವರು. ಜೊತೆಗೆ ಅವರ ಕುಟುಂಬಸ್ಥರು ಪೋಷಕರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ ಪರಮೇಶ್ವರ್. ಭುವನ ತಾಯಿ ತಂದೆ ಅಜ್ಜಿಯ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ ಒಂದಿಷ್ಟು ಸಮಯ. ತಪ್ಪಿತಸ್ಥರ ವಿರುದ್ಧ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ತಪ್ಪಿತಸ್ಥರು ಯಾರೆಲ್ಲ ಇದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಆಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಪರಿಹಾರ ಕೊಡ್ತೀವಿ ಅನ್ನುವಂಥ ನಿಟ್ಟಲ್ಲಿ ಭರವಸೆಯನ್ನು ಸಹಿತ ಪರಮೇಶ್ವರ್ ಅವರು ಇಲ್ಲಿ ತಿಳಿಸಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಭುವನ ಅವರು ಮೃತಪಟ್ಟಿರುವಂತಹ ಕಾರಣದಿಂದ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರ ಜೊತೆಗೆ ಅವರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ. ಬೇರೆ ಹೆಣ್ಮಕ್ಳಾದ್ರೂ ಕಷ್ಟನೇ, ಅವ್ರ ಮನೇಲೂ ಮಕ್ಳನ್ನ ಕಷ್ಟಪಟ್ಟು ಸಾಕಿರ್ತಾರೆ. ಎಷ್ಟು ಕಷ್ಟ ಅಂತಿಂದ ಯಾರಿಗೂ ಆ ಥರ ಸ್ಥಿತಿ ಬರ್ಬಾರ್ದು ಸರ್. ಫೇಸ್ ಮಾಡೋದು ತುಂಬಾ ಕಷ್ಟ ಇದೆ ನಮಗೆಲ್ಲ ಅಂತ. ಬೇರೆ ಹೆಣ್ಮಕ್ಳಾದ್ರೂ ಕಷ್ಟನೇ, ಅವ್ರ ಮನೇಲೂ ಮಕ್ಳನ್ನ ಕಷ್ಟಪಟ್ಟು ಸಾಕಿರ್ತಾರೆ. ದಯವಿಟ್ಟು ನ್ಯಾಯ ಕೊಡ್ತೀನಿ ಸರ್. ಆಯಿತು ಮಾಡಿ, ನಾನು ಎಂಕ್ವೈರಿಗೆ ಹಾಕಿದ್ದೀನಿ. ನೋಡಿ ವರದಿ ಬರಲಿ, ರಿಪೋರ್ಟ್ ಬರಲಿ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ಅಂತ ದಯವಿಟ್ಟು ನ್ಯಾಯ ಕೊಡ್ತೀನಿ ಸರ್. ಆಯಿತು ಮಾಡಿ, ನಾನು ಎಂಕ್ವೈರಿಗೆ ಹಾಕಿದ್ದೀನಿ. ನೋಡಿ ವರದಿ ಬರಲಿ, ರಿಪೋರ್ಟ್ ಬರಲಿ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ಅಂತ ಈಗ ಸಾಹೇಬ್ರ ಪ್ರಶ್ನೆ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. 1 ಕೋಟಿ ರೂಪಾಯಿ ಇದ್ರಾಗ 30 ಲಕ್ಷ ಎಲೆಕ್ಷನ್ ಕಮಿಷನ್ ಕಾರ್ತಿಕ್ ಏನೋ ಇದಾಗಿದೆ. ಅವ್ನಿಗೆ ಕೆಲಸ ಗ್ರಾಜುಯೇಟ್ ಆದರೆ ಕೆಲಸ ಕೊಡಿಸ್ತಾರೆ. ನಾಳೆನೇ ಇದು ಮಾಡಕ್ಕೆ ಹೇಳಿದ್ದಾರೆ. ಒಂದು ರೆಸ್ಯೂಮ್ ಎಲ್ಲ ಇದು ಮಾಡಕ್ಕೆ. ಈಗ ಸಾಹೇಬ್ರ ಪ್ರಶ್ನೆ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ. ಸರ್ ಅವ್ರ ಅಜ್ಜಿ ಮೇಡಮ್ ಅವರು ಅಂತ ಯಾರಲ್ಲ ಅವ್ರ ಬ್ರದರ್ ಇಲ್ಲ ಸರ್ ಆನಂದ ಸರ್ ಬನ್ನಿ ಬರ್ರಿ. ಯಾರು ಊಹೆ ಮಾಡಿರಲಿಲ್ಲ.